ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಜೀವನೋಪಾಯಕ್ಕೋಸ್ಕರ ಕರ್ನಾಟಕದಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗಿ ಅಲ್ಲೊಂದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯನೇ ಕಟ್ಟಿ ಕೊನೆಗೆ ಅದನ್ನ ಫೈನಾನ್ಷಿಯಲ್ ಫ್ರಾಡ್ ಆಗಿ ಹೇಗ್ ಬದಲಾಯಿಸಿದ ಅನ್ನೋದನ್ನ ನೋಡೋಣ. ಬ್ಯಾಂಕ್ ಆಫ್ ಬರೋಡಾ ಇದು ಭಾರತದ ಅತಿದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳಲ್ಲಿ ಒಂದು. ಈ ಬ್ಯಾಂಕು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಲಿಸ್ಟ್ ಆಗಿದೆ. ಆದ್ರೆ ಇತ್ತೀಚೆಗೆ ಈ ಬ್ಯಾಂಕ್ ಆಫ್ ಬರೋಡಾ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಹೊರಗಿಡುತ್ತೆ. ಅದೇನಂದ್ರೆ ಒಂದು ಕೋರ್ಟ್ ಕೇಸ್ ಅನ್ನ ಸೆಟಲ್ ಮಾಡ್ಕೊಳ್ಳೋಕೆ ಈ ಬ್ಯಾಂಕು ಯುಎಇ ಒಂದು ಕಂಪನಿಗೆ 5,700 ಕೋಟಿ ಕೊಟ್ಟಿರೋದಾಗಿ ಸೆಬಿಗೆ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಇಲ್ಲಿ ಆಶ್ಚರ್ಯ ಪಡೋ ವಿಷಯ ಏನು ಅಂದ್ರೆ, ಒಂದ್ ಕಡೆ ಬ್ಯಾಂಕ್ ಆಫ್ ಬರೋಡಾ ನಾವು ಯಾವುದೇ ತಪ್ಪನ್ನ ಮಾಡಿಲ್ಲ, ನಮ್ಮ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಹೇಳ್ತಲೆ, ಮತ್ತೊಂದ್ ಕಡೆ 5,700 ಕೋಟಿನ ಕೊಟ್ಟು ಕೋರ್ಟಿನ ಹೊರಗೆ ಕೇಸನ್ನ ಸೆಟಲ್ ಮಾಡ್ಕೋತಾರೆ. ಬ್ಯಾಂಕ್ ಆಫ್ ಬರೋಡಾ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂದ್ರೆ ಕೇಸು ಕೋರ್ಟ್ ಅಲ್ಲಿ ಇರಬೇಕಾದ್ರೆ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ಆದ್ರೆ ಬ್ಯಾಂಕ್ ಆಫ್ ಬರೋಡಾ ಕೋರ್ಟಿನ ಹೊರಗೆ ಕಾಸು ಕೊಟ್ಟು ಕೇಸನ್ನ ಯಾಕೆ ಸೆಟಲ್ ಮಾಡ್ಕೊಳ್ತು? ಬ್ಯಾಂಕ್ ಆಫ್ ಬರೋಡಾ ತಪ್ಪನ್ನೇ ಮಾಡ್ಲಿಲ್ಲ ಅಂದ್ರೆ ಸಾವಿರಾರು ಕೋಟಿ ಕಾಸನ್ನ ಯಾಕೆ ಕೊಡ್ತು? ಎಲ್ಲೋ ದೂರದ ಅಬುದಾಬಿಲಿ ಒಂದು ಕಂಪನಿ ಫ್ರಾಡ್ ಅನ್ನ ಮಾಡಿದ್ರೆ ಇದಕ್ಕೆ ಭಾರತದಲ್ಲಿರೋ ಒಂದು ಗವರ್ಮೆಂಟ್ ಬ್ಯಾಂಕು ಯಾಕೆ ಕಾಸನ್ನ ಕೊಡ್ತು? ಬ್ಯಾಂಕ್ ಆಫ್ ಬರೋಡಾ ಈ ಕೇಸನ್ನ ಗೆಲ್ಲೋಕೆ ಭಾರತದ ದುಬಾರಿ ಲಾಯರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು. ಅವರು ಈ ಕೇಸನ್ನ ಯಾಕೆ ಸೋತ್ರು? ಕೋರ್ಟ್ ಅಲ್ಲಿ ಕೇಸ್ ನಡೀತಿದ್ರು, ಬ್ಯಾಂಕ್ ಆಫ್ ಬರೋಡಾ ಈ ಕೇಸ್ಗೋಸ್ಕರ ಯಾಕೆ ಪ್ರಾವಿಷನ್ ಅನ್ನ ಇಡ್ಲಿಲ್ಲ ಅನ್ನೋ ಎಲ್ಲಾ ವಿಷಯನೂ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ನಿಮ್ಮ ಕಡೆಯಿಂದ ಸಪೋರ್ಟ್ ಗೋಸ್ಕರ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಸಾಕು. ಫ್ರೆಂಡ್ಸ್, ಕರ್ನಾಟಕದ ಬಿ.ಆರ್. ಶೆಟ್ಟಿ ಅನ್ನೋ ಹುಡುಗ ಬಡತನದ ಮಧ್ಯೆನೂ ಕಷ್ಟಪಟ್ಟು ಓದಿ ಫಾರ್ಮಸಿಲಿ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ತಾನೆ. ಇವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ತಮ್ಮ ಕರಿಯರ್ ಅನ್ನ ಶುರು ಮಾಡ್ತಾರೆ. ಇದೇ ಹೊತ್ತಲ್ಲಿ ಗಲ್ಫ್ ದೇಶಗಳಲ್ಲಿ ಆಯಿಲ್ ಬೂಮ್ ಅನ್ನೋದು ಶುರು ಆಗುತ್ತೆ. ಈ ಆಯಿಲ್ ಇಂದ ಬಂದಿರೋ ಕಾಸಲ್ಲಿ ಅಲ್ಲಿನ ಸರ್ಕಾರ ರೋಡ್ಸ್, ಹಾಸ್ಪಿಟಲ್ಸ್, ಏರ್ಪೋರ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡುತ್ತೆ. ಇದನ್ನ ನೋಡಿ ಭಾರತದ ಲಕ್ಷಾಂತರ ಜನರು ಕೆಲಸನ ಹುಡುಕೊಂಡು ಗಲ್ಫ್ ಕಂಟ್ರೀಸ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಬಿ.ಆರ್. ಶೆಟ್ಟಿ ಕೂಡ ಒಬ್ರು. 1972ರಲ್ಲಿ ಬಿ.ಆರ್. ಶೆಟ್ಟಿ ಯುಎಇಗೆ ಹೋಗ್ತಾರೆ. ಮೊದಲು ಇವರು ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ತಮ್ಮ ಕೆಲಸನ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ಕಾಸನ್ನ ಕೂಡಿಟ್ಮೇಲೆ ಅವರು ತಮ್ಮದೇ ಸ್ವಂತ ಕ್ಲಿನಿಕ್ ಅನ್ನ ಶುರು ಮಾಡಬೇಕು ಅಂತ ಅಂದ್ಕೋತಾರೆ. 1975ರಲ್ಲಿ ಬಿ.ಆರ್. ಶೆಟ್ಟಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನ್ಯೂ ಮೆಡಿಕಲ್ ಸೆಂಟರ್ ಅನ್ನೋ ಹೆಸರಲ್ಲಿ ಒಂದು ಕ್ಲಿನಿಕ್ ಅನ್ನ ಶುರು ಮಾಡ್ತಾರೆ. ಮೊದಲು ಒಂದು ಚಿಕ್ಕ ಕ್ಲಿನಿಕ್ ಆಗಿ ಶುರುವಾದ ಈ ಎನ್ಎಂಸಿ ಕ್ಲಿನಿಕ್ ಕೆಲವೇ ವರ್ಷದಲ್ಲಿ ಯುಎಇಯ ಅತಿ ದೊಡ್ಡ ಹೆಲ್ತ್ ಕೇರ್ ಚೈನ್ ಆಗಿ ಬೆಳೆಯುತ್ತೆ. ಎನ್ಎಂಸಿ ಕಂಪನಿ ಇಷ್ಟು ಬೇಗ ಬೆಳೆಯೋದಕ್ಕೆ ಕಾರಣ ಯುಎಇ ಆಗ ತಾನೇ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನ ನೋಡ್ತಿತ್ತು. ಇದರಿಂದ ಲಕ್ಷಾಂತರ ಜನ ಕೆಲಸನ ಹುಡುಕೊಂಡು ಯುಎಇಗೆ ಬರ್ತಾ ಇದ್ರು. ಇದರಿಂದ ಹೆಲ್ತ್ ಕೇರ್ ಸರ್ವಿಸಸ್ ಗಳಿಗೆ ಡಿಮ್ಯಾಂಡ್ ವಿಪರೀತ ಹೆಚ್ಚುತ್ತೆ. ಈ ಡಿಮ್ಯಾಂಡ್ ಅನ್ನ ನೋಡಿ ಬಿ.ಆರ್. ಶೆಟ್ಟಿ ಇದೇ ಒಳ್ಳೆ ಅವಕಾಶ ಅಂತ ಭಾವಿಸಿ ಎನ್ಎಂಸಿ ಕ್ಲಿನಿಕ್ ನ ಜೊತೆಗೆ ಡಯಾಗ್ನೋಸ್ಟಿಕ್ ಸೆಂಟರ್ಸ್, ಲ್ಯಾಬೋರೇಟರೀಸ್, ಫಾರ್ಮಸೀಸ್, ಹಾಸ್ಪಿಟಲ್ ಚೈನ್ಸ್ ನಂತ ಎಷ್ಟೋ ಹೆಲ್ತ್ ಕೇರ್ ಸೆಂಟರ್ ಗಳನ್ನ ಸ್ಥಾಪಿಸಿ ಯುಎಇಲಿ ಒಂದು ದೊಡ್ಡ ಹೆಲ್ತ್ ಕೇರ್ ಎಕೋಸಿಸ್ಟಮ್ ಅನ್ನೇ ಕಟ್ತಾರೆ. ಮುಂದೆ ಬಿ.ಆರ್. ಶೆಟ್ಟಿ ಈ ಎನ್ಎಂಸಿ ಹಾಸ್ಪಿಟಲ್ಸ್ ಗಳನ್ನ ಇಂಟರ್ನ್ಯಾಷನಲ್ ಹೆಲ್ತ್ ಕೇರ್ ಗ್ರೂಪ್ ಆಗಿ ಬೆಳೆಸ್ತಾರೆ. ಈ ಕಂಪನಿ ಅದೆಷ್ಟು ಡೆವಲಪ್ ಆಗುತ್ತೆ ಅಂದ್ರೆ 2012ರಲ್ಲಿ ಇದು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲೂ ಲಿಸ್ಟ್ ಆಗುತ್ತೆ. ಇದರಿಂದ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆದ ಯುಎಇಯ ಮೊಟ್ಟ ಮೊದಲ ಹೆಲ್ತ್ ಕೇರ್ ಕಂಪನಿ ಅನ್ನೋ ಹೆಗ್ಗಳಿಕೆಯನ್ನು ಪಡೆಯುತ್ತೆ. ಈ ಕಂಪನಿಯ ಗ್ರೋತ್ ಅನ್ನ ನೋಡ್ತಿದ್ದ ಎಷ್ಟೋ ಜನ ಇನ್ವೆಸ್ಟರ್ ಗಳು ತಮ್ಮ ಕಾಸನ್ನ ಈ ಕಂಪನಿಲಿ ಹೂಡಿಕೆ ಮಾಡ್ತಾರೆ. ಇದರಿಂದ ಬಿ.ಆರ್. ಶೆಟ್ಟಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗೋದರ ಜೊತೆಗೆ ಗಲ್ಫ್ ದೇಶಗಳ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿ ಗುರುತಿಸಿಕೊಳ್ತಾರೆ. ಫ್ರೆಂಡ್ಸ್, ಜೀವನೋಪಾಯಕ್ಕೋಸ್ಕರ ಗಲ್ಫ್ ಕಂಟ್ರೀಸ್ಗೆ ಹೋದಂತ ಒಬ್ಬ ಸಾಧಾರಣ ಭಾರತೀಯ ಕೆಲವೇ ವರ್ಷದಲ್ಲಿ ಲಕ್ಷಾಂತರ ಕೋಟಿಯ ಸಾಮ್ರಾಜ್ಯನ ಕಟ್ಟಿದ್ರು ಅನ್ನೋ ಕತೆ ಕೆಲ ಜನರಿಗೆ ಸ್ಫೂರ್ತಿ ತುಂಬಿದ್ರೆ ಮತ್ತೆ ಕೆಲ ಜನರಿಗೆ ಅನುಮಾನನ ಹುಟ್ಟಿಸುತ್ತೆ. ಹೀಗೆ ಅನುಮಾನ ಪಟ್ಟಂತ ಒಂದು ಕಂಪನಿ ಎನ್ಎಂಸಿ ಕಂಪನಿಲಿ ನಡೆದಿರೋ ಹಗರಣನ ಹೊರಗಡೆ ತರುತ್ತೆ. 2012ರಲ್ಲಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆದ ಎನ್ಎಂಸಿ ಕಂಪನಿ ಮುಂದಿನ 6 ವರ್ಷದಲ್ಲಿ 19 ಪಟ್ಟು ರಿಟರ್ನ್ಸ್ ಅನ್ನ ಕೊಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಒಬ್ಬ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡಿದ 1 ಲಕ್ಷ ರೂಪಾಯಿ ಮುಂದಿನ 6 ವರ್ಷದಲ್ಲಿ 19 ಲಕ್ಷ ಆಗುತ್ತೆ. ಕಂಪನಿಯ ಇಂಥ ಗ್ರೋತ್ ಅನ್ನೇ ನೋಡಿ ಇನ್ವೆಸ್ಟರ್ ಗಳು ಈ ಕಂಪನಿಯ ಶೇರ್ ಅನ್ನ ಖರೀದಿ ಮಾಡೋಕೆ ಮುಗಿ ಬೀಳ್ತಾರೆ. ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಇನ್ವೆಸ್ಟರ್ಸ್ ಮಾತ್ರ ಇರೋಲ್ಲ, ಶಾರ್ಟ್ ಸೆಲ್ಲರ್ಸ್ ಅನ್ನೋರು ಇರ್ತಾರೆ. ಇನ್ವೆಸ್ಟರ್ ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಕ್ ಅನ್ನ ಕಡಿಮೆ ಬೆಲೆಗೆ ಖರೀದಿಸಿ ಅದರ ಬೆಲೆ ಹೆಚ್ಚಾದ್ಮೇಲೆ ಅದನ್ನ ಮಾರಿ ಲಾಭನ ಗಳಿಸ್ತಾರೆ. ಆದ್ರೆ ಶಾರ್ಟ್ ಸೆಲ್ಲರ್ ಗಳು ಒಂದು ಕಂಪನಿಯ ಶೇರ್ ಅನ್ನ ಹೆಚ್ಚಿನ ಬೆಲೆಗೆ ಮಾರಿ ಅದನ್ನೇ ಕಡಿಮೆ ಬೆಲೆಗೆ ಕೊಂಡುಕೊಂಡು ಲಾಭನ ಗಳಿಸ್ತಾರೆ. ಈ ಶಾರ್ಟ್ ಸೆಲ್ಲರ್ ಗಳ ಕೆಲಸ ಏನು ಅಂದ್ರೆ, ಯಾವ್ದಾದ್ರೂ ಕಂಪನಿ ಸ್ಪೀಡ್ ಆಗಿ ಬೆಳಿತಿದೆ ಅಂತ ಗೊತ್ತಾದ್ರೆ ಆ ಕಂಪನಿಯ ಫೈನಾನ್ಷಿಯಲ್ ರೆಕಾರ್ಡ್ಸ್, ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್, ಲಯಬಿಲಿಟೀಸ್ ಗಳನ್ನ ಫೋರೆನ್ಸಿಕ್ ಅನಾಲಿಸಿಸ್ ಅನ್ನ ಮಾಡಿ ಈ ಕಂಪನಿ ಎಲ್ಲಾದ್ರೂ ತಪ್ಪು ಮಾಡ್ತಿದ್ಯಾ ಅನ್ನೋದನ್ನ ನೋಡುತ್ತೆ. ಒಂದು ವೇಳೆ ಯಾವ್ದಾದ್ರೂ ಕಂಪನಿ ಇವರ ಫೋರೆನ್ಸಿಕ್ ಅನಾಲಿಸಿಸ್ ನಲ್ಲಿ ಫ್ರಾಡ್ ನಡೆಸ್ತಿದೆ ಅಂತ ಗೊತ್ತಾದ್ರೆ ಆ ಕಂಪನಿಯ ಶೇರ್ ಅನ್ನ ಹೆಚ್ಚಿನ ಬೆಲೆಗೆ ಮಾರಿ ತಮ್ಮ ರಿಸರ್ಚ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿ ನಂತರ ಆ ಕಂಪನಿಯ ಶೇರ್ ಅನ್ನ ಕಡಿಮೆ ಬೆಲೆಗೆ ಖರೀದಿ
ಮಾಡೋದ್ರಿಂದ ಇವರು ಲಾಭನ ಗಳಿಸ್ತಾರೆ. ಹೀಗೆ 2019ರಲ್ಲಿ ಕಾರ್ಸನ್ ಬ್ಲಾಕ್ ಅನ್ನೋ ವ್ಯಕ್ತಿ ಸ್ಥಾಪಿಸಿದಂತ ಮಡ್ಡಿ ವಾಟರ್ಸ್ ಅನ್ನೋ ಶಾರ್ಟ್ ಸೆಲ್ಲರ್ ಕಂಪನಿಯ ಕಣ್ಣು ಎನ್ಎಂಸಿ ಕಂಪನಿ ಮೇಲೆ ಬೀಳುತ್ತೆ. ಇದರಿಂದ ಎನ್ಎಂಸಿ ಕಂಪನಿಯ ಮೇಲೆ ಈ ಮಡ್ಡಿ ವಾಟರ್ಸ್ ಕಂಪನಿಗೆ ಅನುಮಾನ ಬಂದು ಇವರು ಈ ಕಂಪನಿಯ ಫೋರೆನ್ಸಿಕ್ ಅನಾಲಿಸಿಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎನ್ಎಂಸಿ ಕಂಪನಿ ಮಾಡ್ತಿರೋ ಬಿಸ್ನೆಸ್ ಏನು, ಇವ್ರಿಗೆ ಇರುವಂತ ಅಸೆಟ್ಸ್ ಲಯಬಿಲಿಟೀಸ್ ಗಳೇನು, ಇವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಇವರು ಯಾರ್ಯಾರಿಗೆ ಕಾಸನ್ನ ಪೇಮೆಂಟ್ ಮಾಡ್ತಿದ್ದಾರೆ, ಇವರು ಎಂತ ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರತಿಯೊಂದು ವಿಷಯನು ಇಲ್ಲಿ ಆಡಿಟ್ ಮಾಡ್ತಾರೆ. ಮಡ್ಡಿ ವಾಟರ್ಸ್ ಕಂಪನಿ ಎನ್ಎಂಸಿಯ ಫೋರೆನ್ಸಿಕ್ ಅನಾಲಿಸಿಸ್ ಮಾಡದ್ಮೇಲೆ ಅವ್ರಿಗೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಎನ್ಎಂಸಿ ಕಂಪನಿಲಿ ಒಂದು ದೊಡ್ಡ ಫೈನಾನ್ಷಿಯಲ್ ಮ್ಯಾನಿಪುಲೇಷನ್ ನಡೆದಿದೆ ಅನ್ನೋದು. ಎನ್ಎಂಸಿ ಕಂಪನಿ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ ಸಪ್ಲೈಯರ್ ಕಂಪನಿಯಿಂದ ತುಂಬಾ ವರ್ಷಗಳಿಂದ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಖರೀದಿ ಮಾಡ್ತಿರೋದಾಗಿ ತಮ್ಮ ಇನ್ವಾಯ್ಸಸ್ ನಲ್ಲಿ ತೋರಿಸ್ತಾರೆ. ಆದ್ರೆ ನಿಜವಾಗ್ಲೂ ಇವರು ಮೆನ್ಷನ್ ಮಾಡಿರೋ ಮೆಡಿಕಲ್ ಎಕ್ವಿಪ್ಮೆಂಟ್ ಸಪ್ಲೈಯರ್ ಕಂಪನಿ ಇದುವರೆಗೂ ಎನ್ಎಂಸಿ ಕಂಪನಿಗೆ ಯಾವುದೇ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಸಪ್ಲೈ ಮಾಡಿರೋಲ್ಲ. ಬರೀ ಬಿಲ್ಲಿಂಗ್ ಗೋಸ್ಕರ ಈ ಕಂಪನಿಗಳನ್ನ ತಮ್ಮ ಇನ್ವಾಯ್ಸಸ್ ಗಳಲ್ಲಿ ತೋರಿಸಿರ್ತಾರೆ. ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಸಪ್ಲೈಯೇ ಮಾಡದೇ ಇರೋ ಕಂಪನಿಗಳಿಗೆ ಎನ್ಎಂಸಿ ಕಂಪನಿಯಿಂದ ಸಾವಿರಾರು ಕೋಟಿ ಪೇಮೆಂಟ್ಸ್ ಯಾಕೆ ಆಗ್ತಿದೆ ಅನ್ನೋ ಅನುಮಾನ ಮಡ್ಡಿ ವಾಟರ್ಸ್ ಗೆ ಶುರು ಆಗುತ್ತೆ. ಮುಂದೆ ಇನ್ನೂ ಆಳವಾಗಿ ರಿಸರ್ಚ್ ಮಾಡಿದಾಗ ಗೊತ್ತಾಗೋ ವಿಷಯ ಏನು ಅಂದ್ರೆ ಇನ್ವಾಯ್ಸಸ್ ಗಳಲ್ಲಿ ಮೆನ್ಷನ್ ಆಗಿರೋ ಮೆಡಿಕಲ್ ಎಕ್ವಿಪ್ಮೆಂಟ್ ಸಪ್ಲೈಯರ್ ಕಂಪನಿಗಳು ಏನಿದ್ವೋ ಅದರಲ್ಲಿ ಹೆಚ್ಚಿನವು ಬಿಆರ್ ಶೆಟ್ಟಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ವು. ನಿಜವಾಗ್ಲೂ ಎನ್ಎಂಸಿ ಕಂಪನಿಯ ಒಳಗೆ ಯಾವುದೇ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳು ಬರ್ತಾ ಇರಲಿಲ್ಲ. ಆದ್ರೆ ಹಣ ಮಾತ್ರ ಎನ್ಎಂಸಿ ಕಂಪನಿಯಿಂದ ಈ ಫೇಕ್ ಕಂಪನೀಸ್ ಗಳಿಗೆ ಹೋಗ್ತಿದ್ವು. ಇದರಿಂದ ಮಡ್ಡಿ ವಾಟರ್ಸ್ ಕಂಪನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದೇನಂದ್ರೆ ಬಿಆರ್ ಶೆಟ್ಟಿ ತಮ್ಮ ಎನ್ಎಂಸಿ ಕಂಪನಿನ ಒಂದು ಪಿಗ್ಗಿ ಬ್ಯಾಂಕ್ ತರ ಬಳಸ್ಕೊತಿದ್ದಾರೆ ಅನ್ನೋದು. ಎನ್ಎಂಸಿ ಕಂಪನಿಯಲ್ಲಿರೋ ಕಾಸು ಅಂದ್ರೆ ಶೇರ್ ಹೋಲ್ಡರ್ಸ್ ನ ಲಾಭನ ಬಿಆರ್ ಶೆಟ್ಟಿ ತನ್ನ ಪರ್ಸನಲ್ ಯೂಸ್ ಗೋಸ್ಕರ ಟ್ರಾನ್ಸ್ಫರ್ ಮಾಡ್ಕೋತಿದ್ದಾರೆ ಅಂತ. ಹೀಗೆ ಫೇಕ್ ಇನ್ವಾಯ್ಸಸ್ ಗಳನ್ನ ಸೃಷ್ಟಿ ಮಾಡಿ ಸುಮಾರು 100 ಕೋಟಿಗೂ ಹೆಚ್ಚು ಕಾಸನ್ನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಎನ್ಎಂಸಿ ಕಂಪನಿಲಿ ಈ ಫೈನಾನ್ಷಿಯಲ್ ಸ್ಕ್ಯಾಮ್ ಅನ್ನ ಮಾಡೋದಕ್ಕೆ ಸಪ್ಲೈ ಚೈನ್ ಫೈನಾನ್ಸಿಂಗ್ ಅನ್ನೋದನ್ನು ಬಳಸಿರ್ತಾರೆ. ಫ್ರೆಂಡ್ಸ್, ಸಪ್ಲೈ ಚೈನ್ ಫೈನಾನ್ಸಿಂಗ್ ಅಂತಂದ್ರೆ ಇಲ್ಲಿ ಎನ್ಎಂಸಿ ಕಂಪನಿ ಮೆಡಿಕಲ್ ಎಕ್ವಿಪ್ಮೆಂಟ್ ಗಳ ಖರೀದಿದಾರ ಮತ್ತು ಫೇಕ್ ಕಂಪನಿಗಳು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳ ಮಾರಾಟಗಾರ. ಇಲ್ಲಿ ಎನ್ಎಂಸಿ ಕಂಪನಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಖರೀದಿ ಮಾಡಿದ ತಕ್ಷಣನೇ ಸಪ್ಲೈಯರ್ ಗಳಿಗೆ ಪೂರ್ತಿ ಕಾಸನ್ನ ಪೇಮೆಂಟ್ ಮಾಡೋದಿಲ್ಲ. ಎನ್ಎಂಸಿ ಕಂಪನಿ ಪೂರ್ತಿ ಪೇಮೆಂಟ್ ಗೋಸ್ಕರ 60 ದಿನಗಳ ಟೈಮ್ ಅನ್ನ ಕೇಳುತ್ತೆ. ಆದ್ರೆ ಸಪ್ಲೈಯರ್ ಕಂಪನಿಗೆ ತಕ್ಷಣ ಹಣ ಬೇಕಾಗಿರುತ್ತೆ. ಇದಕ್ಕೋಸ್ಕರ ಎನ್ಎಂಸಿ ಕಂಪನಿ ಒಂದು ಬ್ಯಾಂಕ್ ಹತ್ರ ಹೋಗುತ್ತೆ. ಈ ಬ್ಯಾಂಕ್ ನ ಜೊತೆ ಸಪ್ಲೈ ಚೈನ್ ಫೈನಾನ್ಸಿಂಗ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ. ಈ ಅಗ್ರಿಮೆಂಟ್ ನ ಪ್ರಕಾರ ಬ್ಯಾಂಕು ತಕ್ಷಣ ಸಪ್ಲೈಯರ್ ಕಂಪನಿಗೆ ಪೂರ್ತಿ ಹಣದ ಪೇಮೆಂಟ್ ಅನ್ನ ಮಾಡುತ್ತೆ. 60 ದಿನಗಳ ನಂತರ ಎನ್ಎಂಸಿ ಕಂಪನಿ ಈ ಬ್ಯಾಂಕ್ ಗೆ ಪೂರ್ತಿ ಕಾಸಿನ ಜೊತೆಗೆ ಬಡ್ಡಿ ಕಾಸನ್ನು ಸೇರಿಸಿ ಪೇಮೆಂಟ್ ಅನ್ನ ಮಾಡಬೇಕು. ಇದರಿಂದ ಸಪ್ಲೈಯರ್ ಕಂಪನಿಗೆ ತಕ್ಷಣ ಹಣ ಸಿಕ್ಕದಂಗೆ ಆಗುತ್ತೆ. ಎನ್ಎಂಸಿ ಕಂಪನಿಗೆ 60 ದಿನಗಳಾದ್ಮೇಲೆ ಪೇಮೆಂಟ್ ಮಾಡದಂಗೂ ಆಗುತ್ತೆ. ಬ್ಯಾಂಕಿಗೆ ಇಂಟ್ರೆಸ್ಟ್ ನ ಹಣ ಬಂದಂಗೂ ಆಗುತ್ತೆ. ಇದನ್ನೇ ಸಪ್ಲೈ ಚೈನ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಈ ಸಪ್ಲೈ ಚೈನ್ ಫೈನಾನ್ಸಿಂಗ್ ಮುಖಾಂತರ ಎನ್ಎಂಸಿ ಕಂಪನಿ ಸುಮಾರು $335 ಮಿಲಿಯನ್ ಅಂದ್ರೆ ಹತ್ತತ್ರ 3,000 ಕೋಟಿವರೆಗೂ ಸಾಲನ ಮಾಡ್ಕೊಂಡಿರುತ್ತೆ. ಆದ್ರೆ ಎನ್ಎಂಸಿ ಕಂಪನಿ ಈ ಸಾಲನ ತಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತೋರಿಸೋದಿಲ್ಲ. ಹೀಗೆ ಬಿಆರ್ ಶೆಟ್ಟಿ ಕಂಪನಿಯ ಕಾಸು ಶೇರ್ ಹೋಲ್ಡರ್ ನ ಲಾಭನ ತನ್ನ ಸ್ವಂತ ಲಾಭಕ್ಕೋಸ್ಕರ ತಗೊಂಡು ಅದರಿಂದ ಮನೆ, ವಿಲ್ಲಾ, ಲ್ಯಾಂಡ್, ಪ್ರಾಪರ್ಟಿ ಮತ್ತು ಪ್ರೈವೇಟ್ ಜೆಟ್ ಅನ್ನ ಖರೀದಿಸ್ತಾರೆ. ಜೊತೆಗೆ ಟ್ರಾವೆಲೆಕ್ಸ್ ಅನ್ನೋ ಪ್ರಪಂಚದ ಅತಿದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಕಂಪನಿಲಿ ದೊಡ್ಡ ಮೊತ್ತದ ಶೇರ್ ಅನ್ನ ಖರೀದಿಸ್ತಾರೆ. ಇವರು ತಮ್ಮ ಆಸ್ತಿಗಳನ್ನ ದುಬೈ, ಅಬುದಾಬಿ ನಂತ ಎಷ್ಟೋ ಶ್ರೀಮಂತ ದೇಶದಲ್ಲಿ ಖರೀದಿಸ್ತಾರೆ. ಮಡ್ಡಿ ವಾಟರ್ಸ್ ಕಂಪನಿ ಈ ಎಲ್ಲಾ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡಿಕೊಂಡು ಬಿಆರ್ ಶೆಟ್ಟಿ ಕಂಪನಿಯ ಕಾಸನ್ನ ದಾರಿ ತಪ್ಪಿಸಿ ತನ್ನ ಸ್ವಂತ ಆಡಂಬರಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಸಾಕ್ಷಿ ಸಮೇತ ನಿರೂಪಿಸಿ ಅದರ ಒಂದು ರಿಪೋರ್ಟ್ ಅನ್ನ ತಯಾರಿಸಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಈ ರಿಪೋರ್ಟ್ ಪಬ್ಲಿಷ್ ಆದ್ಮೇಲೆ ಎನ್ಎಂಸಿ ಕಂಪನಿಯ ಷೇರು ದಿಢೀರ್ ಅಂತ ಕುಸಿಯೋದಕ್ಕೆ ಶುರು ಆಗುತ್ತೆ. ಕೊನೆಗೆ ಎನ್ಎಂಸಿ ಕಂಪನಿಯ ಸ್ಟಾಕು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇಂದಲೇ ಡಿಲಿಸ್ಟ್ ಆಗುತ್ತೆ. ಇದರಿಂದ ಎನ್ಎಂಸಿ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರೋ ಶೇರ್ ಹೋಲ್ಡರ್ಸ್ ಗಳ ಕಾಸು ಮುಳುಗೋಗುತ್ತೆ. ಹೀಗೆ ಕಾಸು ಕಳ್ಕೊಂಡವರಲ್ಲಿ ಎಡಿಸಿಬಿ ಬ್ಯಾಂಕ್ ಕೂಡ ಒಂದು. ಇದನ್ನೇ ಅಬುದಾಬಿ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಈ ಎಡಿಸಿಬಿ ಬ್ಯಾಂಕ್ ಯುಎಇ ಮತ್ತು ಯುಕೆ ದೇಶದಲ್ಲಿ ಎನ್ಎಂಸಿ ಕಂಪನಿ ಮೇಲೆ ಫ್ರಾಡ್ ಕೇಸ್ ಅನ್ನ ಫೈಲ್ ಮಾಡುತ್ತೆ. ಮುಂದೆ ಇನ್ವೆಸ್ಟಿಗೇಷನ್ ನಡೆಸಿದಾಗ ಎನ್ಎಂಸಿ ಕಂಪನಿಲಿ ಒಂದು ಹಣಕಾಸಿನ ಹಗರಣ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಈ ಹಗರಣದ ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನ ತಿಳ್ಕೊಳ್ಳೋಕೆ ಕೋರ್ಟು ಈ ಇನ್ವೆಸ್ಟಿಗೇಷನ್ ಅನ್ನ ಆಲ್ವರೆಸ್ ಅಂಡ್ ಮಾರ್ಸಲ್ ಅನ್ನೋ ಕಂಪನಿಗೆ ಒಪ್ಪಿಸ್ತಾರೆ. ಈ ಕಂಪನಿ ಇನ್ವೆಸ್ಟಿಗೇಷನ್ ಮಾಡಿದಾಗ 2012ರಿಂದಲೂ ಈ ಹಗರಣ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಎನ್ಎಂಸಿ ಕಂಪನಿ 2 ತರದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಮೇಂಟೈನ್ ಮಾಡ್ತಿರೋದು ಗೊತ್ತಾಗುತ್ತೆ. ಒಂದು ನಿಜವಾದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಂಪನಿ ಇದನ್ನ ಬಹಿರಂಗ ಪಡಿಸಿಲ್ಲ
ಪಡಿಸದಿರ ತನ್ನಲ್ಲೇ ರಹಸ್ಯವಾಗಿ ಇಟ್ಕೊಂಡಿರುತ್ತೆ. ಇನ್ನೊಂದು ಸುಳ್ಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದರಲ್ಲಿ NMC ಕಂಪನಿ ತಮ್ಮ ಸಾಲಗಳನ್ನ ತುಂಬಾ ಕಡಿಮೆ ತೋರಿಸಿ ಲಾಭನ ಹೆಚ್ಚಾಗಿದೆ ಅಂತ ತೋರಿಸುತ್ತೆ. ಈ ಸುಳ್ಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೇ ಇವರು ಪಬ್ಲಿಷ್ ಮಾಡ್ತಾ ಇದ್ರು. ಇದನ್ನ ನೋಡಿನೇ ತುಂಬಾ ಜನ ಇನ್ವೆಸ್ಟರ್ ಗಳು ಈ ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗಿದ್ದು. ಫ್ರೆಂಡ್ಸ್, ಆಲ್ವಾರೆಜ್ ಮತ್ತು ಮರ್ಸಲ್ ಕಂಪನಿಯ ಇನ್ವೆಸ್ಟಿಗೇಷನ್ ನ ಪ್ರಕಾರ NMC ಕಂಪನಿಲಿ ನಡೆದಿರೋ ಹಗರಣದ ಬಗ್ಗೆ ಮುಖ್ಯವಾಗಿ 3 ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಮೊದಲನೆಯವರು ಕಂಪನಿಯ ಫೌಂಡರ್ ಆದ BR ಶೆಟ್ಟಿ. ಇವರನ್ನ ಪ್ರಶ್ನೆ ಮಾಡಿದಾಗ ನನಗೂ ಈ ಹಗರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕಂಪನಿಯ CEO ನನಗೆ ಗೊತ್ತಿಲ್ದಿರಾನೆ ನನ್ನ ಫೇಕ್ ಸಿಗ್ನೇಚರ್ ಅನ್ನ ಹಾಕಿ ಇಂತ ಹಗರಣನ ಮಾಡಿದಾನೆ ಅಂತ ಆರೋಪಿಸ್ತಾರೆ. ಎರಡನೇ ವ್ಯಕ್ತಿ NMC ಕಂಪನಿಯ CEO ಪ್ರಶಾಂತ್ ಮನ್ಘಟ್. ಇವರನ್ನ ಪ್ರಶ್ನೆ ಮಾಡಿದಾಗ ನಾನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ, ನಮ್ಮ ಕಂಪನಿಯ ಫೌಂಡರ್ BR ಶೆಟ್ಟಿ ಹೇಳಿದ ಹಾಗೇನೆ ನಾನು ಮಾಡಿದೀನಿ ಅಷ್ಟೇ, ಈ ಹಗರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರತಿ ಆರೋಪ ಮಾಡ್ತಾರೆ. ಇನ್ನು ಮೂರನೇದಾಗಿ ಈ ಹಗರಣದ ಬಗ್ಗೆ ಗೊತ್ತಿದ್ದು ಬ್ಯಾಂಕ್ ಆಫ್ ಬರೋಡಾ ಅನ್ನೋ ಬ್ಯಾಂಕಿಗೆ. ಫ್ರೆಂಡ್ಸ್, NMC ಕಂಪನಿಯ ಮೇನ್ ಬ್ಯಾಂಕ್ ಅಕೌಂಟ್ ಇದ್ದಿದ್ದು ಬ್ಯಾಂಕ್ ಆಫ್ ಬರೋಡಾದಲ್ಲೇ. NMC ಕಂಪನಿ ಮತ್ತು ತನ್ನ ಎಲ್ಲಾ ಫೇಕ್ ಕಂಪನಿಗಳ ಅಕೌಂಟ್ ನ ಟ್ರಾನ್ಸಾಕ್ಷನ್ ಗಳು ಬ್ಯಾಂಕ್ ಆಫ್ ಬರೋಡಾದಲ್ಲೇ ನಡೀತಿತ್ತು. ಇದರಿಂದ ಬ್ಯಾಂಕ್ ಆಫ್ ಬರೋಡಾಗೆ NMC ಕಂಪನಿಯ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಗೊತ್ತಿತ್ತು. ಹಣ ಎಲ್ಲಿಂದ ಬರ್ತಿದೆ, ಯಾರ ಅಕೌಂಟ್ ಗೆ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿತ್ತು. ಇದರಿಂದ ಆಲ್ವಾರೆಜ್ ಅಂಡ್ ಮರ್ಸಲ್ ಅನ್ನೋ ಇನ್ವೆಸ್ಟಿಗೇಷನ್ ಕಂಪನಿ ಬ್ಯಾಂಕ್ ಆಫ್ ಬರೋಡಾದ ಮೇಲೆ ಇನ್ವಾಲ್ವ್ಮೆಂಟ್ ಇನ್ ಫ್ರಾಡ್ ಅನ್ನೋ ಕೇಸ್ ಅನ್ನ ಫೈಲ್ ಮಾಡುತ್ತೆ. ಈ ಹಗರಣದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಪಾತ್ರ ಕೂಡ ಇದೆ. ಇದರಿಂದ ಬ್ಯಾಂಕ್ ಆಫ್ ಬರೋಡಾ ಶೇರ್ ಹೋಲ್ಡರ್ಸ್ ಗಳಿಗೆ ನಷ್ಟ ಪರಿಹಾರವಾಗಿ ಹಣನ ಕೊಡಬೇಕು ಅಂತ ಹೇಳುತ್ತೆ. ಮೊದಲು ಬ್ಯಾಂಕ್ ಆಫ್ ಬರೋಡಾ ಈ ಕೇಸು ನಮ್ಮ ಮೇಲೆ ಅಂತ ಪರಿಣಾಮ ಬೀಳಲ್ಲ, ಒಂದು ಒಳ್ಳೆ ಲಾಯರ್ ಅನ್ನ ಇಟ್ಕೊಂಡು ಈ ಕೇಸ್ ಅನ್ನ ಗೆಲ್ಬಹುದು ಅಂತ ಅಂದ್ಕೋತಾರೆ. ಇದಕ್ಕೋಸ್ಕರ ಇವರು ಭಾರತದಲ್ಲೇ ದುಬಾರಿ ಲಾಯರ್ ಗಳಲ್ಲಿ ಒಬ್ಬರಾದ ಡಾಕ್ಟರ್ ಹರೀಶ್ ಸಾಳ್ವೆ ಅವರನ್ನ ಅಪಾಯಿಂಟ್ ಮಾಡ್ಕೋತಾರೆ. ಆದ್ರೆ ಆಲ್ವಾರೆಜ್ ಅಂಡ್ ಮರ್ಸಲ್ ಅನ್ನೋ ಕಂಪನಿ ಎಂಥ ಸಾಲಿಡ್ ಪ್ರೂಫ್ಸ್ ಗಳನ್ನ ಮುಂದಿಡ್ತಾರೆ ಅಂದ್ರೆ ಇದರಿಂದ ಬ್ಯಾಂಕ್ ಆಫ್ ಬರೋಡಾ ಮತ್ತು ಅಡ್ವೊಕೇಟ್ ಹರೀಶ್ ಅವರು ಏನೂ ಮಾಡೋಕ್ಕಾಗಲ್ಲ. ಆಲ್ವಾರೆಜ್ ಅಂಡ್ ಮರ್ಸಲ್ ಕಂಪನಿಯವರು ಬ್ಯಾಂಕ್ ಆಫ್ ಬರೋಡಾದವರು NMC ಕಂಪನಿಯ ಫೇಕ್ ಕಂಪನಿಗಳ KYC ಗಳನ್ನ ಸರಿಯಾಗಿ ತಗೊಳ್ದಿರಾನೆ ಟ್ರಾನ್ಸಾಕ್ಷನ್ಸ್ ಅನ್ನ ಮುಂದುವರಿಸಿರ್ತಾರೆ ಅಂತ ನಿರೂಪಿಸ್ತಾರೆ. ಫ್ರೆಂಡ್ಸ್, UAE ದೇಶದಲ್ಲಿ ಮನಿ ಲಾಂಡ್ರಿಂಗ್ ಬಗೆಗಿನ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಗಳು ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ. NMC ಕಂಪನಿಯಿಂದ ಫೇಕ್ ಕಂಪನಿಗಳಿಗೆ ಟ್ರಾನ್ಸಾಕ್ಷನ್ಸ್ ನಡೀತಿರ್ಬೇಕಾದ್ರೆ UAEಯ ಆಂಟಿ ಮನಿ ಲಾಂಡ್ರಿಂಗ್ ರೆಗ್ಯುಲೇಟರಿ ಬಾಡಿಯಿಂದ ಬ್ಯಾಂಕ್ ಆಫ್ ಬರೋಡಾಗೆ ಸಾವಿರಾರು ಅಲರ್ಟ್ ಗಳು ಬಂದಿರುತ್ತೆ. ಬ್ಯಾಂಕ್ ಆಫ್ ಬರೋಡಾದವರು ಉದ್ದೇಶಪೂರ್ವಕವಾಗಿ ನೂರಾರು ಅಲರ್ಟ್ ಗಳನ್ನ ಬೇಕಂತಲೇ ಕೆಲವೇ ಗಂಟೆಗಳಲ್ಲಿ ಕ್ಲಿಯರ್ ಮಾಡಿರ್ತಾರೆ. ಇದನ್ನ ಸಾಕ್ಷಿ ಸಮೇತ ಕೋರ್ಟ್ಗೆ ಒಪ್ಪಿಸ್ತಾರೆ. ಆಲ್ವಾರೆಜ್ ಅಂಡ್ ಮರ್ಸಲ್ ಇನ್ವೆಸ್ಟಿಗೇಷನ್ ಕಂಪನಿ ಬ್ಯಾಂಕ್ ಆಫ್ ಬರೋಡಾದವರಿಗೆ ನೀವು ಈ ಅಲರ್ಟ್ ಗಳನ್ನ ಡಿಲೀಟ್ ಮಾಡದೇ ಇದ್ದಿದ್ರೆ ರೆಗ್ಯುಲೇಟರಿ ಬಾಡಿ ಯಾವತ್ತೋ ಈ ಕಂಪನಿ ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇತ್ತು, ಇದರಿಂದ ಈ ಹಗರಣ ಇಷ್ಟು ದೊಡ್ಡದಾಗಿ ಬೆಳೀತಿರ್ಲಿಲ್ಲ ಅಂತ ಹೇಳುತ್ತೆ. ಫ್ರೆಂಡ್ಸ್, ಈ ಕೇಸು ಈಗಾಗಲೇ 6 ವರ್ಷಗಳಿಂದ ಕೋರ್ಟ್ ಅಲ್ಲಿ ನಡೀತಾ ಇದೆ. ಈ ಕೇಸನ್ನ ಹೀಗೆ ಮುಂದುವರಿಸ್ತಾ ಹೋದ್ರೆ ಬ್ಯಾಂಕ್ ಆಫ್ ಬರೋಡಾದವರು ಲೀಗಲ್ ಎಕ್ಸ್ಪೆನ್ಸಸ್ ಗಳಿಗೆ ಇದರಲ್ಲಿ ಸಾವಿರಾರು ಕೋಟಿನ ಖರ್ಚು ಮಾಡಬೇಕು. ಹಾಗೆ ಫೈನಲ್ ಜಡ್ಜ್ಮೆಂಟ್ ಬ್ಯಾಂಕ್ ಆಫ್ ಬರೋಡಾದ ಪರವಾಗಿ ಬರಲಿಲ್ಲ ಅಂದ್ರೆ ಇದು ಬ್ಯಾಂಕ್ ಆಫ್ ಬರೋಡಾದ ಪ್ರತಿಷ್ಠೆನ ಹಾಳು ಮಾಡೋದರ ಜೊತೆಗೆ ಬ್ಯಾಂಕ್ ನ ಫೈನಾನ್ಷಿಯಲ್ ಹೆಲ್ತ್ ಅನ್ನು ಹಾಳು ಮಾಡುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕಂತಲೇ ಬ್ಯಾಂಕ್ ಆಫ್ ಬರೋಡಾದವರು ಕೋರ್ಟಿನ ಹೊರಗಡೆ 5700 ಕೋಟಿ ಸೆಟಲ್ಮೆಂಟ್ ಅನ್ನ ಮಾಡಿಕೊಂಡು ಈ ವಿವಾದದಿಂದ ಹೊರಗಡೆ ಬರ್ತಾರೆ. ಫ್ರೆಂಡ್ಸ್, ಇದಾಗಿತ್ತು BR ಶೆಟ್ಟಿ ಮತ್ತು ಬ್ಯಾಂಕ್ ಆಫ್ ಬರೋಡಾದ 5700 ಕೋಟಿಯ ಹಗರಣ. ನಿಮಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ಕನ್ನಡ ಮ್ಯಾಟರ್ಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಯಾವುದೇ ವಿಷಯದ ಮೇಲೆ ವಿಡಿಯೋ ಬೇಕಿದ್ರೆ ತಪ್ಪದೇ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ಹೇಗನ್ನಿಸ್ತು ಅಂತ ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.